ರಾಜ್ಯದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರುವಂಥದ್ದು ಫೋನ್ ಟ್ಯಾಪಿಂಗ್ ವಿಚಾರ ಮತ್ತು ಪ್ರಜ್ವಲ್ ರೇವಣ್ಣ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವಿನ ವಾಕ್ಸಮರಕ್ಕೆ ಕಾರಣ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಪ್ರತಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇತ್ತೀಚೆಗೆ ಸಾಕಷ್ಟು ಆರೋಪ ಕೇಳಿಬಂದಿತ್ತು. ಅಂದರೆ ಕಳೆದ 2 ದಿನಗಳಿಂದ ಫೋನ್ ಟ್ಯಾಪಿಂಗ್ ವಿಚಾರ ಸಂಬಂಧಪಟ್ಟಂತೆ ತಮ್ಮ ಸ್ನೇಹಿತರು ಮತ್ತು ಮಾಜಿ ಸಿ ಎಂ ಕುಮಾರಸ್ವಾಮಿ ತಾವು ಶ್ಯಾಡೋ ಸಿ ಎಂ ಆಗಿರುವಂಥದ್ದು ಪ್ರತಿಪಕ್ಷ ನಾಯಕರಾಗಿ ಫೋನ್ ಟ್ಯಾಪಿಂಗ್ ವಿಚಾರ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ? ಅಂದರೆ ಆ ಫೋನ್ ಟ್ಯಾಪಿಂಗ್ ಆರೋಪ ಸಂಬಂಧಪಟ್ಟಂತೆ. ನೋಡಿ, ಕುಮಾರಸ್ವಾಮಿಯವರು ಒಬ್ಬ ಮಾಜಿ ಮುಖ್ಯಮಂತ್ರಿ, 2 ಸರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ತಂದೆನೂ ಪ್ರಧಾನಿ ಮಂತ್ರಿ ಆಗಿದ್ದವರು. ಅವ್ರಿಗೂ ಭಾಳಷ್ಟು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, 100 ಜನ ಕಾಂಟ್ಯಾಕ್ಟ್ಸ್ ಇದ್ದಾರೆ. ಈ ಮಾಡೋದು ಏನೇನು ಮಾಡ್ತಾ ಇದ್ದಾರೆ ಅದೆಲ್ಲ ಅವ್ರ ಇನ್ಫಾರ್ಮೇಷನ್ ತೊಗೊಂಡೇ ಮಾತಾಡಿದ್ದಾರೆ. ಇನ್ಫಾರ್ಮೇಷನ್ ಇಲ್ದಿರ ಕುಮಾರಸ್ವಾಮಿಯವರು ಮಾತಾಡಿಲ್ಲ. 100% ಇನ್ಫಾರ್ಮೇಷನ್ ಇಟ್ಕೊಂಡೇ ಮಾಡಿದ್ದಾರೆ. ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ. ಎಷ್ಟು ಜನ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ. ನಂಬರು ಹೇಳಿದ್ದಾರೆ. 40 ಜನದ್ದು, ನನ್ನ ಫ್ರೆಂಡ್ಸ್ಗಳದ್ದು, ನಮ್ಮದು ಇದು ಕುಟುಂಬದ್ದು ಎಲ್ಲ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. 40 ಜನದ್ದು. ಅಂದರೆ ಅಷ್ಟೆಲ್ಲ ನಿಖರವಾಗಿ ಹೇಳ್ತಾ ಇದ್ದಾರೆ ಅಂದರೆ ಕುಮಾರಸ್ವಾಮಿಯವ್ರಿಗೆ ಅಷ್ಟು ಮಾಹಿತಿ ಇದೆ ಅಂತ. ನಾನೊಬ್ಬ ವಿರೋಧ ಪಕ್ಷದ ನಾಯಕನಾಗಿ ಹೇಳೋದು, ನನಗೂ ಒಬ್ಬ ಪೊಲೀಸ್ ಹಿರಿಯ ಅಧಿಕಾರಿನೇ ಬಂದು ಹೇಳ್ದ, ಸರ್ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅಂತ. ನನಗನ್ಸುತ್ತೆ ಚೈನಾದಿಂದ ಇದಕ್ಕೋಸ್ಕರ ನಿಮ್ಗೆ 40-50 ಲಕ್ಷ ಕೊಟ್ಟರೆ ಚೈನಾದಿಂದ ಫೋನ್ ಟ್ಯಾಪಿಂಗ್ ಮಿಷಿನ್ಸ್ ಬರ್ತವೆ. ಅದನ್ನು ತೊಗೊಂಡು ಎಷ್ಟು ಜನ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಯಾವ್ಯಾವ ಪೊಲಿಟಿಷಿಯನ್ಸ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ನಿಮ್ಗೆ ನಿಜವಾಗೂ ಫೋನ್ ಟ್ಯಾಪಿಂಗ್ ಆಗಿಲ್ಲ ಅಂತಂದರೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡೋದು, ನಿಮ್ಮ ಫೋನ್ ಟ್ಯಾಪ್ ಆಗಿಲ್ಲ ಅಂದರೆ ಈಗ ವಿದೇಶದಿಂದ ಚೈನಾಯಿಂದ ಬಂದಿದೆ ಅಂತಾರೆ. ನೀವೇನು ಚೈನಾದಲ್ಲಿ ಹೋಗಿ ಅಲ್ಲಿಂದ ಬಂದಿರೋದನ್ನ ನೀವು ಚೆಕ್ ಮಾಡೋಕ್ಕೆ ಆಲ್ ಇಂಡಿಯಾದಲ್ಲಿ ಆಗಲ್ಲ. ಮಾಡೋಕ್ಕೆ ಒಂದೇ ಅಧಿಕಾರ ಇರೋದು CBIನವ್ರಿಗೆ ಮಾತ್ರ. ಕೊಡಿ, ಎಷ್ಟು ಮಿಷಿನ್ ಬಂದಿದೆ? 100 ಬಂದಿದೆಯಾ? 150 ಮಿಷಿನ್ ಬಂದಿದೆಯಾ ಕರ್ನಾಟಕಕ್ಕೆ? ಯಾರ್ಯಾರ ಮನೆಯಲ್ಲಿದೆ? ಎಲ್ಲೆಲ್ಲಿದೆ? ಬಂದಿರೋದಂತೂ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 100% ಡೌಟೇ ಇಲ್ಲ. ಎಲ್ಲೆಲ್ಲಿದೆ, ಯಾರ್ಯಾರ ಮನೆ ರಾಜಕಾರಣಿಗಳಿದೆ, ಯಾರ್ಯಾರು ಮಾಡಿದ್ದಾರೆ ಎಲ್ಲ ಬಯಲಿಗೆ ಬರ್ತೈತೆ. ನೀವು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಕೇಳಿದ್ರೆ CBI ಏನು ದೊಡ್ಡ ಸಂಸ್ಥೆನಾ ಅಂತ ಕೇಳ್ತೀರಿ. ನಿಮ್ಮ ಕೈಲಿ ಎಲ್ಲಿ ತನಿಖೆ ಮಾಡೋಕ್ಕಾಗ್ತೈತೆ ಫೋನ್ ಟ್ಯಾಪಿಂಗ್ನ? ಫೋನ್ ಚೈನಾದಿಂದ ಬಂದಿರೋ ಮಾಡಲ್ ನಾನೇ ಹೇಳ್ತಾ ಇದ್ದೀನಿ. ಚೈನಾದಿಂದ 40-50 ಲಕ್ಷಕ್ಕೆ ಸಿಗುತ್ತೆ ಅಂತ ನಾನೇ ಹೇಳ್ತಾ ಇದ್ದೀನಿ. ಈ ಥರ ಒಂದು ದಂಧೆಯನ್ನು ಮಾಡ್ತಾ ಇರೋವಂಥದ್ದು ಕುಮಾರಸ್ವಾಮಿಗೆ ಇರೋವಂಥ ಮಾಹಿತಿ ಮೇಲೆ ಅವ್ರು ಹೇಳ್ತಾ ಇದ್ದಾರೆ. ಇದನ್ನು ಹಲವಾರು ರಾಜಕಾರಣಿಗಳು ಕೂಡ ಹೇಳ್ತಾ ಇದ್ದಾರೆ, ಈ ಫೋನ್ ಟ್ಯಾಪಿಂಗ್ ಎಲ್ಲ ಅಂತ. ನನಗನ್ಸುತ್ತೆ ಕಾಂಗ್ರೆಸ್ ಅವ್ರ ಹಿಂದೆ ಮೊಯ್ಲಿ ಫೋನ್ ಟ್ಯಾಪಿಂಗ್ ಎಲ್ಲ ಇತ್ತಲ್ಲ. ಹೌದೌದು. ಈಗೇನು ಸುಮ್ಮನೆ ಹೇಳ್ತಾ ಇಲ್ಲ, ಮೊಯ್ಲಿದಾಗಿತ್ತಲ್ಲ ಒಂದು ಸರಿ ಟ್ಯಾಪಿಂಗ್ ಎಲ್ಲ ಮಾಡಿ ಆಮೇಲೆ ಸರ್ಕಾರದ ಮೇಲೆ ಎಲ್ಲ ಅಲಿಗೇಷನ್ಸ್ ಎಲ್ಲ ಬಂದಿತ್ತಲ್ಲ. ಮತ್ತು ಕಾಂಗ್ರೆಸ್ ಅವ್ರ ಸಂಸ್ಕೃತಿನೇ ಅದು. ಕಾಂಗ್ರೆಸ್ ಅವ್ರ ಸಂಸ್ಕೃತಿ ನೀವೇ ಅಂತಾರೆ, ನಮ್ದು ಯಾವ್ದಾನ ಬಂದಿದೆ ಆ ಥರ ಫೋನ್ ಟ್ಯಾಪಿಂಗು? ನಿಮ್ಮ ಪಾರ್ಟಿ ಇದ್ದಾಗ ಬಂದಿದೆ, ಮೊಯ್ಲಿ ಟೇಪ್ ಹಗರಣ ಅಂತಲೇ ಬಂದಿತ್ತು. ಅಂದರೆ ನಿಮ್ಮದು ಸಂಸ್ಕೃತಿನೇ ಅದು. ಕಾಂಗ್ರೆಸ್ ಅವ್ರದ್ದು ಫೋನ್ ಟ್ಯಾಪಿಂಗ್ ಮಾಡೋ ಅಂಥ ಸಂಸ್ಕೃತಿನೇ ನಿಮ್ಮಲ್ಲಿ ಇರೋವಂಥದ್ದು. ನೀವು ಹೋಮ್ ಮಿನಿಸ್ಟರ್ ಆಗಿದ್ದಂಥವ್ರು, ಅಂದರೆ ನಿಮಗೆ ಪೊಲೀಸ್ ಕಾಂಟ್ಯಾಕ್ಟ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಮತ್ತು ಸಾಕಷ್ಟು ಕೂಡ ಸ್ನೇಹಿತರಿರುವಂಥದ್ದು. ಆಗಲೇ IPS ಅಧಿಕಾರಿ ಒಬ್ಬರು ಮಾಹಿತಿ ಕೊಟ್ಟರು ಅಂತ. ಏನದು ಮಾಹಿತಿ ಕೊಟ್ಟಿದ್ದು? ಅದೇ ಫೋನ್ ಟ್ಯಾಪಿಂಗ್ ಮಾಡ್ತಾರೆ ವಿರೋಧ ಪಕ್ಷದವ್ರದೆಲ್ಲ. ಅವರ ಚಲನವಲನಗಳನ್ನ ಇದು ಮಾಡ್ತಾರೆ, ಫೋನ್ ಟ್ಯಾಪಿಂಗ್ ಮಾಡ್ತಾರೆ. ಇದೆಲ್ಲವನ್ನ ಪೊಲೀಸ್ ಅಧಿಕಾರಿಗಳು ಯಾರು ಹೇಳ್ತಾರೆ? ಇವಾಗ ಕುಮಾರಸ್ವಾಮಿಗೆ ಯಾರು ಹೇಳ್ತಾರೆ? ನಿಮ್ಗೆ ಯಾರು ಹೇಳಿದ್ದು? ಖುದ್ದು ಅಧಿಕಾರಿನ ಹೇಳಿದ್ರೆ? ಹೌದು, IPS ಅಧಿಕಾರಿ. ಹೌದು, ಅಧಿಕಾರಿಗಳೇ ಹೇಳೋದು ಎಲ್ಲ ಮಾಹಿತಿ. ಈಗ ನಾವು ಸರ್ಕಾರ ಮಾಡಿದಿರಿ, ನಮಗೂ ಭಾಳಷ್ಟು ಅಧಿಕಾರಿಗಳು ಪರಿಚಯ ಇದೆ. ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು. ಅವ್ರಿಗೂ ಇನ್ಫಾರ್ಮೇಷನ್ ಇರ್ತದೆ. ಏನು ಎಲ್ಲನೂ ಕೂಡ ಕಾಂಗ್ರೆಸ್ ಅವ್ರು ಹೇಳ್ದಂಗೆ ಏನು ಕೇಳಲ್ಲ. ನಿಮ್ಗೇನಂತ ಮಾಹಿತಿ ಬಂತು ಸರ್? ಅದೇ ಈ ಫೋನ್ ಟ್ಯಾಪಿಂಗ್ ಮಾಡ್ತಾರೆ ಕಾಂಗ್ರೆಸ್ ಅವರು ಅಂತ ಹೇಳಿದರು. ಕೇವಲ JDS ಅವ್ರದ್ದು, ಕುಮಾರಸ್ವಾಮಿ ಸುತ್ತಮುತ್ತ ಇರೋದು ಅಥವಾ BJP ಅಲ್ಲ, ಅವ್ರಿಗೆ ಯಾರ್ಯಾರು ಬೇಕೋ. ಇವಾಗ ಫೋನ್ ಟ್ಯಾಪಿಂಗ್ ಅಂತ ಇವಾಗ ಕಳ್ತನ ಮಾಡೋಕ್ಕೆ ಮಾಡಿದ್ರೆ ಇಂಥವ್ರ ಮನೆನೇ ಕಳ್ತನ ಮಾಡ್ತೀನಿ ಅಂತ ಇದೆಯಾ? ಯಾರ ಮನೆ ಸಿಗ್ತೈತೋ ಅವ್ರ ಮನೆ ಮಾಡ್ತಾರೆ. ಅವರು ಯಾರು ಮಾಡ್ತಾರೆ? ವಿರೋಧ ಪಕ್ಷದವ್ರನ್ನೇ ಮಾಡೋದು. ಅವ್ರ ಪಾರ್ಟಿಯವ್ರು ಮಾಡ್ತಾರಾ? ವಿರೋಧ ಪಕ್ಷದವ್ರನ್ನೇ ಮಾಡೋದು. ನಿಮ್ಮದು ಅನುಮಾನ ಇದೆಯಾ ನೀವು ಅಶೋಕ್ ಏನು ಫೋನ್ ಟ್ಯಾಪಿಂಗ್ ಆಗ್ತಾ ಇದೆಯಾ ಅಥವಾ ಆ ರೀತಿ ಏನಾದರೂ? ನಾನು ಕರೆಕ್ಟಾಗಿ ಇನ್ಫಾರ್ಮೇಷನ್ ಇಟ್ಕೊಂಡು ನಾನು ಮಾತಾಡ್ತೀನಿ. ಆ ಇನ್ಫಾರ್ಮೇಷನ್ ಬಂದರೆ ನಾನು 100% ನಾನು ಮಾಧ್ಯಮದ ಮುಂದೆನೇ ಬಂದು ಹೇಳ್ತೀನಿ. ನಾನು ಆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಈ ಕುಮಾರಸ್ವಾಮಿಯವರ ಹೇಳಿಕೆ ಆದಮೇಲೆ ನಾನು ಕೂಡ ಪೊಲೀಸ್ ಇಲಾಖೆಗಳಲ್ಲಿ
ನಾನು ಕೂಡ ನನಗಿರುವಂಥ ಕಾಂಟ್ಯಾಕ್ಟ್ಸ್ ಮೇಲೆ ನಾನು ಕೂಡ ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬಂದಿದ್ದ ಮಾಹಿತಿ ಪ್ರಕಾರ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಅಂತ. ಅದು ಕಾಂಗ್ರೆಸ್ ಅವ್ರ ಚಾಳಿ, ಅದು ಮೊಯ್ಲಿ ಟೇಪ್ ಪ್ರಕರಣ ಇದೆಲ್ಲ ಕಾಂಗ್ರೆಸ್ ಅವ್ರ ಚಾಳಿ ಟ್ಯಾಪಿಂಗ್ ಮಾಡೋದು ಇದೆಲ್ಲ. ಅದಕ್ಕೆ ಅವ್ರಿಗೆ ಅದು ರಕ್ತಗತ ಅವ್ರ DNA ಬಂದ್ಬಿಟ್ಟಿದೆ. ಏನ್ phone ಅದರಿಂದ ಎಲ್ಲರೂ ಕೂಡ ಕಾಂಗ್ರೆಸ್ ಅವ್ರು ಈ ಥರ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಎಲ್ಲರಿಗೂ.